ನಾನು ಒಬ್ಬ ರೈತನ ಮಗ, ನಾನು ಒಬ್ಬ ಕೃಷಿಕ. ಮೊದಲಿನಿಂದಲೂ ಬೇರೆ ದೇಶಕ್ಕೆ ಹೋಗ್ತಾ ಇರ್ತೇನೆ. ಚಿಕ್ಕಮಗಳೂರು ಶಾಸಕ ತಮ್ಮಯ್ಯ ಸ್ಪಷ್ಟನೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಬೇರೆ ಬೇರೆ ದೇಶದಲ್ಲಿ ಕೃಷಿ ಹೇಗಿದೆ ಅಂತ ನೋಡೋದಕ್ಕೆ ಹೋಗ್ತಾ ಇದ್ದೀನಿ, ಹಾಗಾಗಿ ಈಗಲೂ ಹೋಗ್ತಿದ್ದೇನೆ ಎಂದ ತಮ್ಮಯ್ಯ. ನಾನು ಸಿದ್ದರಾಮಯ್ಯ ಆಪ್ತ ಅಂತ ಏನಿಲ್ಲ, ನಾನು ಕುಟುಂಬ ಸಮೇತ ಹೋಗ್ತಾ ಇದ್ದೇನೆ. ನಾಯಕತ್ವ ಜಟಾಪಟಿ ಚರ್ಚೆ ಇರಬಹುದು ರಾಜ್ಯದಲ್ಲಿ. ಇದು ನನ್ನ ಸ್ವಂತ ಖರ್ಚಿನಲ್ಲಿ ನಾನು ವಿದೇಶಕ್ಕೆ ಹೋಗ್ತಾ ಇರೋದು. ಯಾರ್ಯಾರು ಬರ್ತಾರೋ ನೋಡೋಣ. ಚಿಕ್ಕಮಗಳೂರು ಶಾಸಕ ತಮ್ಮಯ್ಯ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು ನೋಡಿ. ಅದನ್ನೇ ಹೇಳ್ತಾ ಇರೋದು. ಒಂದು ಕಡೆ ಇದು ಸಿದ್ದರಾಮಯ್ಯನವರ ಆಪ್ತರು ಎನ್ನುವಂತಹ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ 20 ಶಾಸಕರುಗಳೇ ಹೋಗ್ತಾ ಇರೋದು. ಇಲ್ಲಿ ಹಲವಾರು ಅನುಮಾನಗಳನ್ನ ಹುಟ್ಟುಹಾಕೋದ್ರ ಜೊತೆಗೆ ಏನಿರಬಹುದು ಎನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತವೆ. ಯಾಕೆಂದ್ರೆ ಒಂದು ಕಡೆ ರಾಜ್ಯದಲ್ಲಿ ನಾಯಕತ್ವದ ಜಟಾಪಟಿ, ಪಟ್ಟದ ಫೈಟ್ ಜೋರಾಗಿ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಒಟ್ಟೊಟ್ಟಿಗೆ ಇಷ್ಟೂ ಜನ ಕಾಂಗ್ರೆಸ್ ನಾಯಕರು, MLC ಆಗಿರ್ಬೋದು, ಶಾಸಕರಾಗಿರ್ಬೋದು, ಏನಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬರುತ್ತೆ. ಆದ್ರೆ ಇವ್ರು ಹೇಳ್ತಾ ಇರೋದು, ನಾನು ರೈತನ ಮಗ, ನಾನು ಕೃಷಿಕ, ಮೊದಲಿನಿಂದಲೂ ಬೇರೆ ಬೇರೆ ದೇಶಕ್ಕೆ ಹೋಗ್ತಾ ಇರ್ತೀನಿ, ಹಾಗಾಗಿ ಈಗಲೂ ಕೂಡ ನಾನು ವಿದೇಶಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಇವ್ರಿಗೇನೋ ಆಯ್ತು, ತಿಳ್ಕೊಳ್ಳುವಂತಹ ಕ್ಯೂರಿಯಾಸಿಟಿ ಇದೆ, ಹೋಗ್ತಾರೆ. ಆದ್ರೆ ಮಿಕ್ಕದವರೆಲ್ಲ ಇದಕ್ಕೆ ಹೋಗ್ತಾರ, ಏನಿದೆ ಅನ್ನುವಂಥದ್ದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ನೋಡಿ, ಒಂದ್ ಕಡೆ ಬಹಳಷ್ಟು ಜನಕ್ಕೆ ಒಂದ್ ಕಡೆ ಫಾರಿನ್ ಟಿಕೆಟ್, ಒಂದಷ್ಟು ಜನಕ್ಕೆ ವೀಸಾ ಸಿಕ್ಕಿಲ್ಲ ಅಂತ ಹೋಗ್ತಾ ಇಲ್ಲ. ಮತ್ತೊಂದಷ್ಟು ಜನ ಯಾಕಪ್ಪ ಬೇಕು, ಹೈಕಮಾಂಡ್ ಕಣ್ಣಿಗೆ ಬೀಳುವಂಥದ್ದು, ಇಲ್ಲಿ ಅವ್ರ ಪರನೂ ಬೇಡ ಇವ್ರ ಪರನೂ ಬೇಡ, ತಟಸ್ಥವಾಗಿ ನಿಂತ್ಕೊಳ್ಳೋಣ ಅನ್ನೋದು ಇನ್ನೊಂದಷ್ಟು ಜನರ ಪ್ಲಾನ್. ಸದ್ಯಕ್ಕೆ ಹೋಗ್ತಾ ಇರುವವರನ್ನ ಪ್ರಶ್ನೆ ಕೇಳಿದ್ರೆ ಒಂದೊಂದು ರೀಸನ್, ಒಬ್ಬೊಬ್ರು ಕೂಡ ಡಿಫ್ರೆಂಟ್ ರೀಸನ್ ಕೊಡ್ತಾ ಇದ್ದಾರೆ. ಇನ್ನು ಕುಟುಂಬ ಸಮೇತ ಹೋಗ್ತಾ ಇದ್ದೀನಿ, ಕೃಷಿ ಬಗ್ಗೆ ಆಸಕ್ತಿ ಇದೆ ಅಂತ ಹೇಳ್ತಾರೆ. ಮತ್ತೊಬ್ರು ಪಶುಸಂಗೋಪನೆ ಇಲಾಖೆ ವಿಚಾರಕ್ಕೆ ಹೋಗ್ತೀನಿ ಅಂತ ಇದ್ದಾರೆ. ಹೀಗೆ ಒಂದಷ್ಟು ಗೊಂದಲಗಳ ಗೂಡಾಗಿದೆ. ಆದ್ರೂ ಕೂಡ ಯಾರು ಗುಟ್ಟನ್ನ ಬಿಟ್ಟು ಕೊಡದೆ ಒಟ್ನಲ್ಲಿ ಫಾರಿನ್ ಹೋಗ್ತಾ ಇರೋದಂತೂ ಫಿಕ್ಸ್ ಆಗಿದೆ. ನಾನು ಒಬ್ಬ ಕೃಷಿಕ, ನಾನೊಬ್ಬ ಕೃಷಿಕ. ನಂಗೆ ಮೊದಲಿನಿಂದನೂ ಕೃಷಿ ಬಗ್ಗೆ ಹೆಚ್ಚು ಆಸಕ್ತಿ ಇದೆ. ನಾನೊಬ್ಬ ಸಾಮಾನ್ಯ ರೈತನ ಮಗ. ಶಾಸಕರಾಗಿದ್ದೀವಿ. ಈಗ ಒಂದಷ್ಟು ವಿದೇಶಗಳಲ್ಲಿ ಕೃಷಿ ಬಗ್ಗೆ ಕೆಲವು ಕಡೆ ಹೋಗಿ ಪ್ರವಾಸ ಮಾಡೋ ಒಂದು ಹವ್ಯಾಸ ಇದೆ. ಅದರಂತೆ ನನ್ನ ಕುಟುಂಬ ಸಮೇತ ಇವತ್ತು ಪ್ರವಾಸಕ್ಕೆ ಹೋಗ್ತೇನೆ. ಇದರಲ್ಲಿ ಏನೂ ವಿಶೇಷ ಇಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ನಾವು ಯಾವಾಗಲೂ ಹೋಗ್ತಾ ಇರ್ತೀವಿ ಕುಟುಂಬ ಸಮೇತ. ಅದೇ ರೀತಿ ಈ ಸಲನೂ ಹೋಗ್ತಾ ಇದ್ದೀವಿ. ಹೋಗುವಾಗ ಇನ್ನೂ ಯಾರೋ ಒಬ್ಬರಿಬ್ರು ಬರ್ತೀವಿ ಅಂದ್ರೆ ಬನ್ನಿ ಅಂತ ಹೋಗ್ತಿದ್ವಿ. ಬಿಟ್ರೆ ಬೇರೆ ಇದರಲ್ಲಿ ಯಾವುದೇ ವಿಶೇಷತೆ ಇಲ್ಲ ಸರ್. ಅದು ಇರ್ಬೋದೇನೋ ಕೂತಲ್ಲ, ನನಗೆ ಗೊತ್ತಿಲ್ಲ. ನಾನೊಬ್ಬ ಕಾಂಗ್ರೆಸ್ MLA, ಕಾಂಗ್ರೆಸ್ಸಿಗ. ನಾನು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಿಗೆ ನನ್ನ ದುಡ್ಡನ್ನ ನನ್ನ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಿದ್ದೀನಿ ಪರ್ಸನಲ್ ಅಕೌಂಟಿಂದ. ಹಂಗಾಗಿ ನಾನು ಒಬ್ಬ ಕೃಷಿಕ, ನಂಗೆ ಮೊದಲಿನಿಂದನೂ ಕೃಷಿ ಬಗ್ಗೆ ಹೆಚ್ಚು ಆಸಕ್ತಿ ಇದೆ. ನಾನೊಬ್ಬ ಸಾಮಾನ್ಯ ರೈತನ ಮಗ. ಶಾಸಕರಾಗಿದ್ದೀವಿ. ಈಗ ಒಂದಷ್ಟು ವಿದೇಶಗಳಲ್ಲಿ ಕೃಷಿ ಬಗ್ಗೆ ಕೆಲವು ಕಡೆ ಹೋಗಿ ಪ್ರವಾಸ ಮಾಡೋ ಒಂದು ಹವ್ಯಾಸ ಇದೆ. ಅದರಂತೆ ನನ್ನ ಕುಟುಂಬ ಸಮೇತ ಇವತ್ತು ಪ್ರವಾಸಕ್ಕೆ ಹೋಗ್ತೇನೆ. ಇದರಲ್ಲಿ ಏನೂ ವಿಶೇಷ ಇಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ನಾವು ಯಾವಾಗಲೂ ಹೋಗ್ತಾ ಇರ್ತೀವಿ ಕುಟುಂಬ ಸಮೇತ. ಅದೇ ರೀತಿ ಈ ಸಲನೂ ಹೋಗ್ತಾ ಇದ್ದೀವಿ. ಹೋಗುವಾಗ ಇನ್ನೂ ಯಾರೋ ಒಬ್ಬರಿಬ್ರು ಬರ್ತೀವಿ ಅಂದ್ರೆ ಬನ್ನಿ ಅಂತ ಹೋಗ್ತಿದ್ವಿ. ಬಿಟ್ರೆ ಬೇರೆ ಇದರಲ್ಲಿ ಯಾವುದೇ ವಿಶೇಷತೆ ಇಲ್ಲ ಸರ್. ಅದು ಇರ್ಬೋದೇನೋ ಕೂತಲ್ಲ, ನನಗೆ ಗೊತ್ತಿಲ್ಲ. ನಾನೊಬ್ಬ ಕಾಂಗ್ರೆಸ್ MLA, ಕಾಂಗ್ರೆಸ್ಸಿಗ. ನಾನು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಿಗೆ ನನ್ನ ದುಡ್ಡನ್ನ ನನ್ನ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಿದ್ದೀನಿ. ಒಂದು ಕಡೆ ರಾಜ್ಯದಲ್ಲಿ ನಾಯಕತ್ವದ ಗೊಂದಲ. ಈ ಗ್ಯಾಪ್ ಅಲ್ಲಿ ಒಂದಷ್ಟು ಜನ ಶಾಸಕರು ವಿದೇಶಕ್ಕೆ ಇವತ್ತು ಸಂಜೆ ಹಾರ್ತಾ ಇದ್ದಾರೆ. ಈ ವಿಚಾರಕ್ಕೆ ಹಲವಾರು ಪ್ರಶ್ನೆಗಳು ಉಟ್ಕೊಂಡಿದೆ. ಆದ್ರೆ ಒಬ್ಬೊಬ್ಬ ಶಾಸಕರು ಒಂದೊಂದು ರೀಸನ್ ಅನ್ನ ಕೊಟ್ಟು ಹೋಗ್ತಾ ಇರೋದಂತೂ ಸತ್ಯ. ಆದ್ರೆ ಇಲ್ಲಿ ಯಾವ ರೀಸನ್ಗೆ ಹೋಗ್ತಾ ಇದ್ದಾರೆ ಎನ್ನುವಂತ ಒಂದು ಗುಟ್ಟನ್ನ ಬಿಟ್ಟು ಕೊಡದೆ ಅಷ್ಟೂ ಜನ ಶಾಸಕರು ಒಟ್ಟಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೆಲವೊಬ್ರು ಹೇಳ್ಕೊಳ್ಳೋದು, ನಾನು ಸಿದ್ದರಾಮಯ್ಯ ಆಪ್ತ ಅಂತೇನಿಲ್ಲ. ಯಾಕಂತ ಹೇಳಿದ್ರೆ ಈ ಪ್ರಶ್ನೆ ಸಹಜವಾಗಿ ಬರುತ್ತೆ. ಇವತ್ತು ಹೋಗ್ತಾ ಇರೋರೆಲ್ಲರೂ ಕೂಡ CM ಆಪ್ತರು ಅನ್ನೋದು. ಹಾಗಾಗಿ ನಾನು CM ಆಪ್ತ ಅಂತೇನಲ್ಲ, ಆದ್ರೆ ಹೋಗ್ತಾ ಇರೋದು ಕುಟುಂಬ ಸಮೇತವಾಗಿ ಅಂತ ಹೇಳಿ ಸದ್ಯಕ್ಕೆ ತಮ್ಮಯ್ಯ ಮಾತನಾಡಿದ್ದಾರೆ.